ಮತದಾರ ಪಟ್ಟಿ ಪರಿಷ್ಕರಣೆ ಯಾವ ಥರ ಮಾಡಬೇಕು ಅಂತ ಅದಕ್ಕೆ ಉಸ್ತುವಾರಿ ವಹಿಸಿದಂಥ ನಿಶ್ಚಿತ ಅವರು ಇವತ್ತು ಚಿಂತಾಮಣಿ ವಿಧಾನಸಭೆಯಲ್ಲಿ BL2 BL1ನ ಕಾರ್ಯಾಗಾರ ನಡೆಸಿರ್ತಾರೆ. ಆ ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂದರೆ ಮತದಾರ ಪಟ್ಟಿ 2,003 ಹತ್ರ 5 ಹತ್ರ ಸತ್ತೋಗಿರೋರು, ತಾತ ತಂದೆ ತಾಯಿ ಸತ್ತೋಗಿರೋದಿದ್ರು ಇವತ್ತು ಅವೆಲ್ಲ ಇರೋರು ಡಿಲೀಟ್ ಆಗಬೇಕು, ಒಂದೇ ಮತದಾರರ ಪಟ್ಟಿಯಾಗಿ ನ್ಯಾಯಯುತವಾಗಿ ಮತ ನಡೀಬೇಕು ಅನ್ನೋ ಒಂದು ಉದ್ದೇಶ. ಇದು ನರೇಂದ್ರ ಮೋದಿಯವರ BJPಯವರ ಒಂದು ಸಿದ್ಧಾಂತದ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮತ ಇರಬೇಕು. ಇಲ್ಲಿ ಮತ ಹಾಕೋದು, ಅಲ್ಲಿ ಮತ ಹಾಕೋದು, ತಿರುಗೋಲಿನ ಅಲ್ಲಾಗ್ತೀನಿ ಅನ್ನೋದು 7 ಕಡೆ 8 ಕಡೆ ಮತದಾರರು ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಕಳೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ವಾಲಂಟ್ರಿಯಲ್ಲಿ ನೀವು ಇದನ್ನು ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾನೆ ನೀವು ಇದರಲ್ಲಿ ವಾಲಂಟ್ರಿಯಾಗಿ ನೀವು ನೋಂದಾವಣೆ ಮಾಡ್ಕೊಂಡು ಮೊದಲನೇ ನಿಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿ ನೋಂದಾವಣೆ ಮಾಡಿ. ನಾವು ಹೀಗಿದ್ದೀರಿ, ನಮ್ಮ ಮನೇಲಿ ಇಂಥವ್ರಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಗಳಿಲ್ಲ, ಮದುವೆ ಮಾಡ್ಕೊತೈತೆ, ನಮ್ಮ ಮಗ ಬೇರೆ ಕಡೆ ಇದ್ದಾನೆ, ನಾವು ಬೇರೆ ಕಡೆ ಇದ್ದೀರಿ, ನಮ್ಗೆ ಇಂಥ ಕಡೆ ಓಟ್ ಕೊಡಿ ಅಂತೇಳಿ ನಾವು ಮಾಡ್ಕೊಳ್ಳೋಂಥ ಕರ್ತವ್ಯ ಮಾಡಬೇಕು. ಇದು ಜನರ ಜವಾಬ್ದಾರಿ ಕೆಲಸ. ಆದ್ದರಿಂದ ಅದಕ್ಕೆ ನಾವು ಪಕ್ಷದಿಂದ BL2 ಅಂತೇಳಿ BL1 ಅಂತೇಳಿ ಮಾಡಿ, ಒಬ್ಬ ನಮ್ಮ ತಾಲೂಕು ಒಬ್ಬರು BL1 BL2 ಬರೀ ಬೂತ್ ಸಮಸ್ಯೆ. ಈ ಬೂತಲ್ಲಿ ಯಾರ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಅವರು ದೂರ ಹೋಗಿದ್ದಾರೆ, ಮಗಳ ಮದುವೆ ಆಗಿದ್ದಾರೆ, ಸೊಸೆ ಬಂದಿದ್ದಾಳೆ, ಇವನ್ನೆಲ್ಲ ಸೇರ್ಪಡೆ ಮಾಡೋದು, ತೆಗೆದಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಸ್ವಚ್ಛ ಪರಿಷ್ಕರಣಾ ಪಟ್ಟಿ ಆಗಬೇಕು, ಮತದಾರರ ಪಟ್ಟಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆವಾಗ ಎಲೆಕ್ಷನ್ ನಡೆದಾಗ ಸ್ವಚ್ಛವಾಗಿ ಎಲ್ಲರೂ ಬಂದು ಮತ ಹಾಕ್ತಾರೆ. ಅದ್ರ ಬದಲು ಇನ್ನೊಬ್ರು ಯಾರೋ ಬರೋದು, ಸತ್ತೋಗಿರೋ ಮತ ಹಾಕೋದು, ಇನ್ನೊಬ್ರು 2ನೇ ಮತಕ್ಕೆ ಕರ್ಕೊಂಡ್ಬರೋದು, ಅಲ್ಲಿ ಗಲಾಟೆ ಮಾಡೋದು, ಇವನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಇದು ನಡೀತಾ ಇರೋದು. ಇದಕ್ಕೆ ಕಾರ್ಯಾಗಾರ ರೂಪಿಸಿ ಅದನ್ನು ನಿಶ್ಚಿತ ಮೇಡಮ್ನವರು ಈ ಥರ ಮಾಡಬೇಕು, ನೀವು ಈ ಥರ ಇನ್ನೆಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕರಣ ಚಿಂತಾಮಣಿಯಲ್ಲಿ ಒಳ್ಳೆ ಮತದಾರರ ಪಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ BL2ಗಳು BL1 ಸೇರಿ ಮುಖಂಡರು ಸೇರಿ BJP ಪಕ್ಷದಿಂದ ಈ ಕಾರ್ಯಾಗಾರ ಆಗ್ತದೆ.